ನಮಸ್ಕಾರ ಫ್ರೆಂಡ್ಸ್. ಸರ್ಕಾರದ ರೈಲ್ವೆ ಕಂಪನಿ ಮತ್ತೆ ದೊಡ್ಡ ಆರ್ಡರ್ ಅನ್ನ ಗೆದ್ದಿದೆ. 1200 ಕೋಟಿ ಪ್ರಾಜೆಕ್ಟ್, 4 ವರ್ಷ ಕೆಲಸ ಇರುತ್ತೆ. ಶೇರ್ ಪ್ರೈಸ್ ಇವಾಗ ಸಪೋರ್ಟ್ ಲೆವೆಲ್ ಹತ್ರ ಬಂದಿದೆ. ಈ ಒಂದು ನ್ಯೂಸ್ ಇಂದ ಏನಾದ್ರೂ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ವಿಡಿಯೋ ಎಂಡ್ ವರೆಗೂ ನೋಡಿ. RVNL ಅಂದ್ರೆ ರೈಲ್ ವಿಕಾಸ್ ನಿಗಮ ಲಿಮಿಟೆಡ್ 2003 ಇದು ಒಂದು ಗವರ್ಮೆಂಟ್ ಕಂಪನಿ ಆಗಿ ಬಂದಿರುತ್ತೆ. ಇವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಟ್ರ್ಯಾಕಿಂಗ್ ಡಬಲ್ ಮಾಡ್ತಾರೆ, ಎಲೆಕ್ಟ್ರಿಫಿಕೇಶನ್ ಮಾಡ್ತಾರೆ, ಬ್ರಿಡ್ಜಸ್ ಅನ್ನ ಮಾಡ್ತಾರೆ, ಮೆಟ್ರೋ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕೂಡ ಮಾಡ್ತಾರೆ. ಗವರ್ಮೆಂಟ್ ಬ್ಯಾಕಿಂಗ್ ಇರೋದ್ರಿಂದ ಆರ್ಡರ್ ಬುಕ್ ಎಲ್ಲ ಸ್ಟ್ರಾಂಗ್ ಆಗಿದೆ. ಇನ್ನು ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ ಅಲ್ಲಿ ಈ ನ್ಯೂಸ್ ಎಲ್ಲ ಬಂತು, ಅದಕ್ಕೋಸ್ಕರ ಇದು ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ. ಓನ್ಲಿ 0.29% ಎಲ್ಲ ನಾರ್ಮಲ್ ಆಗಿರುವಂತದ್ದು. ಇನ್ನು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನೋಡ್ಬೇಕಾದ್ರೆ 2024 ಹಿಡಿದು ಇಲ್ಲಿವರೆಗೂ ಕೂಡ ಒಂದೇ ರೇಂಜ್ ಗೆ ಸಪೋರ್ಟ್ ಅನ್ನ ತಗೊಳ್ತಾ ಇದೆ. ಅದು ಬಂದ್ಬಿಟ್ಟು ಹತ್ರ 300 ಈ ಒಂದು ಪಾಯಿಂಟ್ ಅಲ್ಲಿ ಬಂದು ಸಪೋರ್ಟ್ ಎಲ್ಲ ತಗೊಂಡು ಸ್ವಲ್ಪ ಚೇತರಿಸಿಕೊಳ್ಳುತ್ತೆ, ಮತ್ತೆ ಡೌನ್ ಹೋಗುತ್ತೆ, ಮತ್ತೆ ಚೇತರಿಸಿಕೊಳ್ಳುತ್ತೆ. ಆಲ್ಮೋಸ್ಟ್ 50% ಎಲ್ಲ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇರುವಂತದ್ದು. ಈ ಒಂದು ನ್ಯೂಸ್ ಇಂದ ಸಪೋರ್ಟ್ ಅನ್ನ ತಗೊಂಡು ಮತ್ತೆ ಚೇತರಿಸಿಕೊಳ್ಬಹುದು ಅಂತ ಅನಿಸ್ತಾ ಇದೆ. ಇನ್ನು ಆರ್ಡರ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಬಂದ್ಬಿಟ್ಟು ನಾರ್ದರ್ನ್ ರೈಲ್ವೆ ಕಡೆಯಿಂದ ಬಂದಿರುವಂತಹ ಪ್ರಾಜೆಕ್ಟ್ ಆಗಿರುತ್ತೆ. ವಾರಣಾಸಿಯಲ್ಲಿ ಗಂಗಾ ನದಿಯ ಮೇಲೆ 50 ಮೀಟರ್ಸ್ ರೈಲ್ ಕಮ್ ರೋಡ್ ಬ್ರಿಡ್ಜಸ್ ಅನ್ನು ಮಾಡಬೇಕಾಗಿದೆ. ಇದಕ್ಕೆ 4 ವರ್ಷ ಟೈಮ್ ಅನ್ನು ಕೊಟ್ಟಿದ್ದಾರೆ. ಮೊನ್ನೆ ಇದ್ರ Q3 ರಿಸಲ್ಟ್ ಎಲ್ಲ ಅಪ್ಡೇಟ್ ಆಯ್ತು. 4% ಎಲ್ಲ ಇಯರ್ ಟು ಇಯರ್ ಎಲ್ಲ ಅಪ್ ಆಗಿರುವಂತದ್ದು. ರೆವೆನ್ಯೂ ಕೂಡ 2.6% ಎಲ್ಲ ಇಯರ್ ಟು ಇಯರ್ ಅಪ್ ಆಗಿರುವಂತದ್ದು. ಫಂಡಮೆಂಟಲ್ ಹೇಳ್ಬೇಕಾದ್ರೆ ಸ್ಟ್ರಾಂಗ್ ಆಗಿರುವಂತ ಕಂಪನಿ. ಮಾರ್ಕೆಟ್ ಕ್ಯಾಪ್ 64,511 ಕೋಟಿ ಇರುವಂತದ್ದು. ಪಿ ರೇಷಿಯೋ ಎಲ್ಲ 56 ರುಪೀಸ್ ಎಲ್ಲ ಇದೆ. ಇನ್ನು ROC 14%, ROE 14% ಎಲ್ಲ ಇರುವಂತದ್ದು. ಕರೆಂಟ್ ಮಾರ್ಕೆಟ್ ಪ್ರೈಸ್ 310 ಹೋಗ್ತಾ ಇದೆ. ನಾನು ಆಗ್ಲೇ ತೋರಿಸಿದೆ, ಸಪೋರ್ಟ್ ಲೆವೆಲ್ ಅಲ್ಲಿ ಹತ್ರ ಬಂದಿದೆ. ಇದಕ್ಕಿನ್ನೂ ಡೌನ್ ಹೋಗೋದಂದ್ರೆ 300 ವರ್ಗೂ ಹೋಗುತ್ತೆ. ಅಕಸ್ಮಾತ್ 300 ಏನಾದ್ರು ಬ್ರೇಕ್ ಆದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇಲ್ಲೇ ಬಂದು ಸಪೋರ್ಟ್ ತಗೊಳ್ತಾ ಇದೆ. ತುಂಬಾ ಸಾರಿ ಸಪೋರ್ಟ್ ತಗೊಂಡು 10 to 15% ಎಲ್ಲ ಮೇಲೆ ಹೋಗಿ ಮತ್ತೆ ವಾಪಸ್ ಬರುವಂತದ್ದು ಕೆಲಸ ಮಾಡ್ತಾ ಇದೆ. ಬಟ್ ಈ ಒಂದು ನ್ಯೂಸ್ ಇಂದ ನಾಳೆ ಕೂಡ ಅದೇ ರೀತಿ ಆಗೋ ಚಾನ್ಸಸ್ ತುಂಬಾನೇ ಐತೆ. ಅಕಸ್ಮಾತ್ ಬ್ರೇಕ್ಔಟ್ ಏನಾದ್ರು ಆದ್ರೆ ನೀವೇನಾದ್ರೂ ಶಾರ್ಟ್ ಟರ್ಮ್ಗೆ ಈ ಒಂದು ಸ್ಟಾಕ್ ಅನ್ನ ಇಟ್ಕೊಂಡಿದ್ರೆ ಸ್ಟಾಪ್ ಲಾಸ್ ಅನ್ನ ಇಟ್ಕೊಂಡು ಸೆಲ್ ಮಾಡಬೇಕಾಗುತ್ತೆ. ಅಥವಾ ಲಾಂಗ್ ಟರ್ಮ್ಗೆ ಏನಾದ್ರು ನೋಡ್ತಾ ಇದ್ರೆ ಈಸಿಯಾಗಿ ಹೋಲ್ಡ್ ಮಾಡಬಹುದು. ಇನ್ನು ಆರ್ಡರ್ ಬುಕ್ಸ್ ಎಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ಗೆ ಅಥವಾ ಒಂದು ಪರ್ಟಿಕ್ಯುಲರ್ ಶೇರ್ಗೆ ಅಂತಂದ್ರೆ, ಇನ್ವೆಸ್ಟರ್ಗೆ ಲಾಂಗ್ ಟರ್ಮ್ ರೆವೆನ್ಯೂ ವಿಸಿಬಿಲಿಟಿ ಎಲ್ಲ ಕಾಣಿಸುತ್ತೆ. ಮತ್ತೆ ಆರ್ಡರ್ ಬುಕ್ ಸೈಜ್ ಎಲ್ಲ ದೊಡ್ಡದಾಗಿ ಹೋಗುತ್ತೆ. ಕೆಲಸ ಮಾಡುವಂತ ಕೆಪಾಸಿಟಿ ಕೂಡ ಕಂಪನಿ ತೋರಿಸ್ಕೊಳ್ಳುತ್ತೆ. ಇದರಿಂದಾಗಿ ಆರ್ಡರ್ ಬುಕ್ಸ್ ಆಯ್ತು ಅಥವಾ ನ್ಯೂ ಪ್ರಾಜೆಕ್ಟ್ ಏನಾದ್ರು ಸಿಕ್ತು ಅಂದ್ರೆ ಕಂಪನಿಗಳಿಗೆ ಅಥವಾ ಸ್ಟಾಕ್ ಗಳಿಗೆ ಒಳ್ಳೆ ನ್ಯೂಸ್ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್, ಚಿಕ್ಕ ಇನ್ಫಾರ್ಮೇಶನ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.